ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೂವಿನ ಗಿಡಗಳಿಗೆ ಯಾವ ರೀತಿ ಮನೆಯಲ್ಲೇ ತಯಾರಿಸಿರುವಂಥ ಗೊಬ್ಬರ ಹಾಕಬೇಕಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಇದು ಬಂದುಬಿಟ್ಟು ಮೊಟ್ಟೆ ಸಿಪ್ಪೆಯನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 2 ಚಮಚದಷ್ಟಿದೆ. 2 ಚಮಚದಷ್ಟು ಟೀ ಪುಡಿ, ಒಂದು 2 ಚಮಚದಷ್ಟು ಕಡಲೆ ಹಿಟ್ಟು, ಒಂದೆರಡು ಬೆಲ್ಲದ ತುಣುಕುಗಳನ್ನು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆರ್ಗ್ಯಾನಿಕ್ ಪಲ್ಯನೇ ಸಿಗಬೇಕು, ಆ ಥರನೇ ಸಿಗಬೇಕು, ಈ ಥರನೇ ಸಿಗಬೇಕು ಅಂತ ಏನಿದೆ. ಯಾವ ಬೆಲ್ಲ ಇರುತ್ತೋ ಆ ಬೆಲ್ಲ, ಸಕ್ಕರೆಗಿಂತ ಬೆಲ್ಲನ ಯೂಸ್ ಮಾಡಬೇಕು. ಸಕ್ಕರೆಯಲ್ಲಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಕಡೆಯೂ ಚೆನ್ನಾಗಿ ಹರಡೋದಿತ್ತು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡಾಗ ನಂತರ ಪಾಟ್ಗಳನ್ನು ಹೇಗೆ ತಯಾರು ಮಾಡಿಕೊಂಡು ಈ ಗೊಬ್ಬರವನ್ನು ಕೊಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಪಾಟಲ್ಲಿ ಮಣ್ಣನ್ನು ಒಂದು ಯಾವುದಾದ್ರೂ ಶಾರ್ಪ್ ಆಗಿರೋಂಥದ್ದು ತೊಗೊಂಡ್ಬಿಟ್ಟು ಚೆನ್ನಾಗಿ ಕೆರಿಬೇಕು. ಇದರಲ್ಲಿ ಬೇರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದರೆ ಪಾಟಲ್ಲಿ ಮಣ್ಣನ್ನು ಹಗುರವಾಗಿ ಕೆರೆದು ನಂತರ ಮಣ್ಣನ್ನು ಸರಿಸ್ಬೇಕು. ಮಣ್ಣನ್ನು ಸರಿಸ್ಬಿಟ್ಟು ಇದಕ್ಕೆ ಇಷ್ಟು 1-1.5 ಸ್ಪೂನಷ್ಟು ಇದಕ್ಕೆ ಹಾಕಬೇಕು. ನಂತರ ಇನ್ನು ಮಣ್ಣನ್ನು ಹಾಕೋಕ್ಕಿಂತ ಮುಂಚೆ ಇದಕ್ಕೆ ಕಾಂಪೋಸ್ಟ್ ಮಣ್ಣನ್ನು ರೆಡಿ ಮಾಡಿಟ್ಟಿದ್ದೀನಿ. ಅದು ನಮ್ಮ ಮನೆಯಲ್ಲಿ 6 ತಿಂಗಳಿಂದ ಕಸನ ಬಿಸಾಕ್ದಂಗೆ ಅದನ್ನು ಮಣ್ಣು, ಕೋಕೋಪೀಟ್ ಮತ್ತು ಹಸಿ ಕಸನ ಏನಾದರೂ ಮಿಕ್ಸ್ ಮಾಡ್ತಾ ಇಟ್ಟಿರ್ತಿದ್ದೆ. ಇವತ್ತು ಆ ಮಣ್ಣು ಈ ರೀತಿ ರೆಡಿಯಾಗಿದೆ. ಇದನ್ನು ಗಿಡಕ್ಕೆ ಹಾಕಿ ಪೋಷಿಸ್ತೀನಿ. ಇದು ಕಾಂಪೋಸ್ಟ್ ಮಣ್ಣು. ಸುಮಾರು 6 ತಿಂಗಳಿಂದ ಇದನ್ನು ಒಂದು ಬಕೆಟಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಇದನ್ನು ಕೊಡ್ತಾಯಿದ್ದೀನಿ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೊಂದಿದೆ. ಗಿಡಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಕೊಡುತ್ತೆ. ಹೀಗೆ ಗಿಡದ ಸುತ್ತ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಒಳ್ಳೆ ರೀತಿ ಕಾಂಪೋಸ್ಟ್ ರೆಡಿ ಆಗುತ್ತೆ ಅಂತ. ಇದರಲ್ಲಿ ಎರೆಹುಳುಗಳು ಕೂಡ ಇತ್ತು. ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿಂದಿತ್ತು. ಮಣ್ಣು ಕೂಡ ತುಂಬ ಹಗುರವಾಗಿದೆ. ಎರೆಹುಳ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಿದ್ದರಿಂದ ಕಾಂಪೋಸ್ಟ್ ತುಂಬ ಚೆನ್ನಾಗಿದೆ. ಇದು ಕಾಕಡ ಸಸಿಯಾಗಿರೋದ್ರಿಂದ ಹೂವಿನ ಚಿಗುರುಗಳು ಜಾಸ್ತಿ ಇದೆ, ತುಂಬ ಇದೆ ಹೂವಿನ ಚಿಗುರುಗಳು. ಇದು ಸುಮಾರು 3 ತಿಂಗಳ ಕೆಳಗಡೆ ನಾವು ಒಂದು ಫಾರ್ಮಿಂದ ತೊಗೊಂಬಂದಿದ್ವಿ. ಅದು ನರ್ಸರಿನೂ ಆಗಿತ್ತು, ಹೂ ಬೆಳೆಯುವಂಥ ಜಾಗನೂ ಆಗಿತ್ತು. ಅದರಿಂದ ಒಂದೇ ಒಂದು ಕಡ್ಡಿ ತೊಗೊಂಬಂದು ಒಂದು ಟೊಂಗೆ ಅಷ್ಟಿತ್ತು. ಇವತ್ತು ಈ ಗಿಡ ಇಷ್ಟು ಚೆನ್ನಾಗಿದೆ. ಇಷ್ಟು ಟೊಂಗೆ ಮಾತ್ರ ಇದ್ದಿದ್ದು. ನಂತರ ನಮ್ಮ ಮನೆಗೆ ಬಂದಮೇಲೆ ಇದರ ಆರೈಕೆ ಚೆನ್ನಾಗಿ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಾಗಿದೆ ಗಿಡ. ಇನ್ನು ಮುಂದೆ ಇದಕ್ಕೆ ದೊಡ್ಡ ಪಾಟಲ್ಲಿ ಶಿಫ್ಟ್ ಮಾಡ್ತೀನಿ. ಇದು ನನ್ನ ದುಂಡು ಮಲ್ಲಿಗೆಯ ಗಿಡ, ಮೈಸೂರು ಮಲ್ಲಿಗೆ. ತುಂಬ ಚೆನ್ನಾಗಿದೆ ಹೂವು ಬಿಟ್ಟಾಗಿದ್ದ ತಕ್ಷಣ ಈ ಹೂವುಗಳನ್ನೆಲ್ಲ ಕತ್ತರಿಸಿ ತೆಗಿಬೇಕು. ಚೂಟಿದ್ರೆ ಹೊರಟೋಗ್ತವೆ. ಚೂಟಿ ಬುಡಕ್ಕೆ ಹಾಕಿದರೆ ಗೊಬ್ಬರ ಆಗುತ್ತೆ. ಈ 6 ತಿಂಗಳ ಕೆಳಗಡೆ ಒಂದು ನರ್ಸರಿಯಿಂದ ತೊಗೊಂಡಿದ್ದೀನಿ. ಈಗ ಈ ಗಿಡದಲ್ಲಿ ನಾನು ಸರಿಸುಮಾರು ತುಂಬ ಹೂವನ್ನು ತೊಗೊಂಡಿದ್ದೀನಿ.
ಇದು 3ನೇ ಸಲಕ್ಕೆ ಈ ಹೂವು ನನಗೆ ಸಿಗ್ತಾ ಇರೋದು. ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇವತ್ತು ಈ ರೀತಿ ಇದಕ್ಕೆ ಮಣ್ಣನ್ನು ಸಡಿಲ ಮಾಡ್ಕೊತೀನಿ ಫ್ರೆಂಡ್ಸ್. ಮಣ್ಣು ಹಗುರನೇ ಇದೆ, ಯಾಕಂದರೆ ಹಾಕುವಾಗಲೇ ಕೋಕೋಪಿಟ್ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದ್ರಿಂದ ಮಣ್ಣು ಹಗುರವಾಗಿ ಇಟ್ಟಿದೆ ಕೋಕೋಪಿಟ್ಟು. ಆ ರೀತಿ ಮಣ್ಣು ಒಳಗಡೆ ಕಚ್ಕೊಂಡಿಲ್ಲ. ಈಗ ನಾನು ಇದಕ್ಕೆ ನಾನು ತಯಾರು ಮಾಡ್ಕೊಂಡಿರೋಂಥ ಗೊಬ್ಬರನ ಹಾಕ್ತೀನಿ. ಇದಕ್ಕೂ ಸಹ ಬೇರಿಗೆ ಯಾವುದೇ ರೀತಿ ನೋವಾಗದಂಗೆ ಹಗುರಕ್ಕೆ ಮಣ್ಣನ್ನು ಕೇರ್ಕೊಬೇಕು. ಪೋಷಕಾಂಶಗಳು ಸುಂದರವಾಗಿ ಬೇರುಗಳಿಗೆ ಹೋದರೆ ಅದರ ಬೆಳವಣಿಗೆ ಚೆನ್ನಾಗಿರುತ್ತೆ. ಯಾವುದೇ ಸಸ್ಯದ ಬೆಳವಣಿಗೆ ಆಗಲಿ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ 1.5 ಸ್ಪೂನಷ್ಟು ಎಗ್ ಶೆಲ್ಲು, ಟೀ ಪುಡಿ, ಕಡಲೆ ಹಿಟ್ಟು ಮತ್ತು ಬೆಲ್ಲದ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದೇ ಮಣ್ಣಿಂದ ಮುಚ್ತೀನಿ. ಮೇಲಿಂದ ಕಾಂಪೋಸ್ಟ್ ಗೊಬ್ಬರನ ಹಾಕ್ತೀನಿ. ಕಾಂಪೋಸ್ಟ್ ಗೊಬ್ಬರ ಇದು ಹೇಗಿದೆ ಅಂದರೆ ಎರೆಹುಳು ಇಂದ ತಯಾರಿಸಿ ಮಾಡ್ತಾರಲ್ಲ ಕಾಂಪೋಸ್ಟ್ ಗೊಬ್ಬರ, ಅದೇ ರೀತಿ ನನಗೆ ಮನೆಯಲ್ಲಾಗಿದೆ.